ಏನು ಬಿಡುಗಡೆ ಮಾಡಿದ್ದಾರೆ ಅಂತ ನೋಡಿಲ್ಲ. ಬಹುಶಃ ಅವರು 10 ವರ್ಷದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂಥ ಸಾಧನೆಗಳನ್ನು, ಬಹುಶಃ ಅವರು ಮಂಜೂರು ಮಾಡಿಸಿರ್ತಕ್ಕಂಥ ಯೋಜನೆಗಳನ್ನು ಅದನ್ನೆಲ್ಲ ಪುಸ್ತಕದ ರೂಪದಲ್ಲಿ ತಂದು ಜೊತೆಯಲ್ಲಿ 2013 ಚುನಾವಣೆಯಲ್ಲಿ ಅವರು ಸಲ್ಲಿಸಿರ್ತಕ್ಕಂಥ ಆಸ್ತಿ ವಿವರ, ಈಗ 2024ರಲ್ಲಿ ಸಲ್ಲಿಸಿರ್ತಕ್ಕಂಥ ಆಸ್ತಿ ವಿವರ ಬರೀ ಅವರದೇ ಅಲ್ಲ, ಅವರ ಕುಟುಂಬದ ಸದಸ್ಯರು, ಅವರ ಹೆಂಡತಿ ಕಡೆ ಇರ್ತಕ್ಕಂಥವರು, ಅವರ ಈ ಕಡೆ ಸಂಬಂಧಿಕರು ಮತ್ತು ಅವರ ತಂದೆ ಹೆಸರಲ್ಲಿರ್ತಕ್ಕಂಥ ಆಸ್ತಿಗಳು, ಇವೆಲ್ಲವನ್ನು 2013ರಿಂದ 24ರವರೆಗೆ ಏನಿದೆ ಇದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲಿದ್ರೆ ಜನಕ್ಕೆ ಅವರು ಇವತ್ತು ಪ್ರಣಾಳಿಕೆ ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಪ್ರಸ್ತುತ ಅಂತಕ್ಕಂಥದ್ದನ್ನು ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನನಗನ್ನಿಸ್ದಂಗೆ ಅವರಿಗೆ ಅಭಿವೃದ್ಧಿ ಅಂತಕ್ಕಂಥ ಪದಕ್ಕೆ ಅವ್ರಿಗೆ ಬಹುಶಃ ಅರ್ಥ ಗೊತ್ತಿಲ್ಲ ಅವರಿಗೆ. ಅದರಿಂದ ಹೆಚ್ಚಾಗಿ ಅವರ ಪ್ರಣಾಳಿಕೆ ಮತ್ತೊಂದು ಅದು ಹೇಗೆ ಮಾಡಲಿಕ್ಕೆ ಸಾಧ್ಯ ಇದೆ. ಮತ್ತೊಂದು ಪ್ರಶ್ನೆ ಕೇಳೋದು, ಇವತ್ತು ರಾಜ್ಯ ಸರ್ಕಾರ ಆದರೆ ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತದೆ. ಚುನಾವಣೆ ಪೂರ್ವದಲ್ಲಿ ರಾಜಕೀಯ ಪಕ್ಷ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಆ ಪ್ರಣಾಳಿಕೆಯನ್ನು ಇಲ್ಲಿರ್ತಕ್ಕಂಥ ಅಂಶಗಳನ್ನು ಜಾರಿಗೆ ತರುವಂಥದ್ದು. ಈಗ ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು, ಈಗ ಅದನ್ನು ಅನುಷ್ಠಾನ ಮಾಡಿದ್ದೀವಿ. ಇವತ್ತು BJP ಅವರು ಕೇಂದ್ರದಲ್ಲಿ ಅವರು ಪ್ರಣಾಳಿಕೆಯನ್ನು ತರ್ತಾರೆ, ಅದು ನಾಳೆ ಅವ್ರ ಸರ್ಕಾರ ಬಂದಾಗ ಮಾಡ್ತೀವಿ ಅಂತಕ್ಕಂಥದ್ದು ರಾಷ್ಟ್ರ ವ್ಯಾಪ್ತಿಯಲ್ಲಿ ಅವ್ರು ಹೇಳೋದು. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಕೂಡ ಇವತ್ತು ರಾಷ್ಟ್ರ ವ್ಯಾಪ್ತಿಯಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಯವರು ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಅದು ಎಲ್ಲಿ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದಾಗ ಅನುಷ್ಠಾನ ಮಾಡ್ತೀವಿ ಅಂತ. ಒಂದು ಲೋಕಸಭಾ ಕ್ಷೇತ್ರದಲ್ಲಿ ನೇರವಾಗಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಕೇಂದ್ರದಿಂದ ಹಣ ನೇರವಾಗಿ ತರಲಿಕ್ಕೆ ನನಗೆ ತಿಳಿದಂಗೆ ಅಷ್ಟು ಸುಲಭದ ಕೆಲಸ ಅಲ್ಲ, ಮತ್ತು ಎಲ್ಲ ಕ್ಷೇತ್ರಗಳಲ್ಲೂ ಹಣ ತರಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದೆರಡು ರಸ್ತೆ ಮತ್ತೊಂದಕ್ಕೆ ನ್ಯಾಷನಲ್ ಹೈವೇಸು ಮತ್ತೊಂದು ಇದರಲ್ಲಿ ತರಲಿಕ್ಕೆ ಕೆಲವು ಅವಕಾಶ ಇದೆ. ಆದರೆ ಇನ್ನು ಮಿಕ್ಕಿದ ಎಲ್ಲದರಲ್ಲೂ ರಾಜ್ಯ ಸರ್ಕಾರದ ಪಾಲಿರ್ತದೆ. ಸಂಪೂರ್ಣವಾಗಿ 100ಕ್ಕೆ 100 ಕೇಂದ್ರ ಸರ್ಕಾರದ ಹಣ ಹೂಡಿಕೆ ಮಾಡ್ತಕ್ಕಂಥ ಯೋಜನೆಗಳು ಭಾಳ ಕಮ್ಮಿ. ಬಹುತೇಕ 80%ಕ್ಕಿಂತ ಹೆಚ್ಚು ರಾಜ್ಯ ಸರ್ಕಾರದ ಪಾಲು ಇರಲೇಬೇಕು. ಆದ್ದರಿಂದ ಬಹುಶಃ ಜನಕ್ಕೆ ಯಾಮಾರಿಸ್ತಕ್ಕಂಥದ್ದಕ್ಕೆ ಅವರು ಪ್ರಣಾಳಿಕೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ನಾನಿಷ್ಟೇ ಅವರಲ್ಲಿ ಕೋರುವಂಥದ್ದು, ನೀವು 10 ವರ್ಷಗಳಲ್ಲಿ ಜನರಿಗೆ ಎಷ್ಟು ಸಮೀಪ ಇದ್ದಿರಿ, ಜನರಿಗೆ ತಾವು ಸಭೆ ಅಂತ ಕರೆದು ಸಮಯಕ್ಕೆ ಸರಿಯಾಗಿ ಅವರನ್ನು ಭೇಟಿ ಮಾಡಿದ್ರ, ಎಷ್ಟು ಸತಿ ಜನರನ್ನು ವಾಪಸ್ ಕಳಿಸ್ಕೊಟ್ಟಿದ್ರಿ, ನಿಮ್ಮನ್ನು ಭೇಟಿ ಮಾಡೋಕ್ಕೆ ಬಂದಂಥ ನೀವೇ ಸಮಯ ನಿಗದಿ ಮಾಡಿ ಮಾಡೋಕ್ಕೆ ಬಂದಂಥ ಅವ್ರಿಗೆ ಸಮಯಕ್ಕೆ ಸರಿಯಾಗಿ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಭೇಟಿ ಮಾಡಿದ್ರ, ನೀವೇ ಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಹಲವಾರು ಸಭೆಗಳನ್ನು ನಿಗದಿ ಮಾಡಿದ್ರಿ, ಅಂಥ ಸಭೆಗಳನ್ನು ಸಮಯಕ್ಕೆ ಸರಿಯಾಗಿ ನಿರ್ವಹಿಸಿದ್ರ, ಎಷ್ಟು ಸಭೆಗಳು ದೊಡ್ಡ ದೊಡ್ಡ ಅಧಿಕಾರಿಗಳು, ದೊಡ್ಡ ದೊಡ್ಡ ವೈದ್ಯರು ಇವರೆಲ್ಲ ಬಂದಂಥ ಸಭೆಗಳನ್ನು ತಮ್ಮ ವೈಯಕ್ತಿಕ ಕಾರಣಗಳಿಗೆ ಮುಂದೂಡಿರ್ತಕ್ಕಂಥ ಉದಾಹರಣೆಗಳು ಭಾಳಷ್ಟಿದ್ದಾವೆ. ಅದರಿಂದ ಮೊದಲು ಆ ನಡವಳಿಕೆ ಏನಿತ್ತು ಅದು ಏನಾದರೂ ಬದಲಾವಣೆ ಆಗಿದೆಯಾ ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕಾದಂಥ ವಿಚಾರ. ಅದ್ರ ಬಗ್ಗೆ ಜನರಿಗೆ ಹೇಳುವಂಥದ್ದು ಸೂಕ್ತ.